ಸಂಭ್ರಮ ಸಡಗರ 891ನೇ ವಿಶ್ವಗುರು ಬಸವ ಜಯಂತಿಗೆ ಮುತ್ತೂರ ಗ್ರಾಮದಲ್ಲಿ ಹಬ್ಬದ ಕಳೆ. ದೇಶದಾದ್ಯಂತ ಇಂದು ವಿಶ್ವಗುರು ಬಸವಣ್ಣ ಅವರ ಜಯಂತಿಯನ್ನ ಹಬ್ಬದಂತೆ ಆಚರಣೆ ಮಾಡಲಾಗ್ತಾ ಇದೆ. ಪ್ರತಿ ಮನೆ ಮನದಲ್ಲೂ ಬಸವ ಜ್ಯೋತಿ ಅರಳುತ್ತಾ ಇದೆ. ಅದರಲ್ಲೂ ಜಮಖಂಡಿ ತಾಲೂಕಿನ ಮುತ್ತೂರ ಗ್ರಾಮದಲ್ಲಿ ಬಸವ ಜಯಂತಿಯನ್ನ ಹಬ್ಬದಂತೆ ಆಚರಣೆ ಮಾಡಿದ್ದು ವಿಶೇಷವಾಗಿತ್ತು. ಕನ್ನಡ ನಾಡಿನ ಹೆಮ್ಮೆಯ ಸಾಂಸ್ಕೃತಿಕ ನಾಯಕ, ಭಕ್ತಿ ಭಂಡಾರಿ, ಸ್ವತಂತ್ರ ವಿಚಾರವಾದಿ, ವಿಶ್ವದ ಪ್ರಥಮ ಸಂಸತ್ತಿನ ರೂವಾರಿ, ಬಹುಮುಖ ವ್ಯಕ್ತಿತ್ವ, ದಲಿತೋದ್ಧಾರಕ, ಸಮಾಜವಾದಿ ವಿಶ್ವಗುರು ಬಸವಣ್ಣ ಅವರ 891ನೇ ಜಯಂತಿ ಜಮಖಂಡಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರ ಗ್ರಾಮದಲ್ಲಿ ಅದ್ಧೂರಿಯಾಗಿ ಜರುಗಿದ ವಿಶ್ವಗುರು ಬಸವಣ್ಣನವರ 891ನೇ ಜಯಂತಿ. ವರದಿ ಭರತೇಶ್ ಪಾನಕನವರ್, ಜಮಖಂಡಿ. ನನ್ನ ಹೆಸರು ವಿಠ್ಠಲ್ ಭೀಮಪ್ಪ ಗುರು, ಮುತ್ತೂರು ಗ್ರಾಮದವರು. ನಾವು ಮಹಾಮಾನವತವಾದಿ, ಭಕ್ತಿ ಭಂಡಾರಿ ಬಸವಣ್ಣ ಎನಿಸಿಕೊಂಡ ಸಾವಿರಾರು ವಚನ ಸಾಹಿತ್ಯದಲ್ಲಿ ಮೆರಗನ್ನ ತಂದಿರತಕ್ಕಂಥ ಬಸವಣ್ಣವರ 891ನೇ ಜಯಂತಿಯನ್ನು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಆಚರಣೆ ಮಾಡಲಾಯಿತು. ಆಚರಣೆ ಮಾಡಿದ ನಂತರ ಮುತ್ತೂರು ಗ್ರಾಮದ ಎಲ್ಲ ಭಕ್ತ ವೃಂದದಿಂದ ದೀರ್ಘದಂಡ ನಮಸ್ಕಾರಗಳನ್ನ ಎಲ್ಲರೂ ಸಲ್ಲಿಸುತ್ತಾ, ಮತ್ತೆ ಅಕ್ಷಯ ತೃತೀಯ ಒಂದು ತಿಥಿಯಲ್ಲಿ ಮಕ್ಕಳ ಒಂದು ಜವಳ ತೆಗೆಯುವ ಕಾರ್ಯಕ್ರಮನೂ ಕೂಡ ನೆರವೇರಿಸಲಾಯಿತು. ತದನಂತರದಲ್ಲಿ ಬಸವಣ್ಣವರ ಮೂರ್ತಿಗೆ ಅಭಿಷೇಕ ಹಾಗೂ ಪುಷ್ಪಾರ್ಚನೆಯನ್ನು ನೆರವೇರಿಸಲಾಯಿತು. ತದನಂತರದಲ್ಲಿ ಮಧ್ಯಾಹ್ನ ಎಲ್ಲ ಮುತ್ತೂರು ಗ್ರಾಮದ ಸಮಸ್ತ ವೃಂದದಿಂದ ಮಹಾಪ್ರಸಾದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ತದನಂತರದಲ್ಲಿ ರಾತ್ರಿ ವೇಳೆ 8 ಗಂಟೆಯಲ್ಲಿ ಬಸವಣ್ಣವರ ಭಾವಚಿತ್ರವನ್ನ ಮುತ್ತೂರಿನ ಪ್ರಮುಖ ಬೀದಿಗಳಲ್ಲಿ ಅತ್ಯಂತ ವಾದ್ಯ ವೈಭವಗಳೊಂದಿಗೆ ಸಕಲ ವ್ಯವಸ್ಥೆಗಳಿಂದ ಬೀದಿಗಳಲ್ಲಿ ಭಕ್ತಿ ಭಂಡಾರಿ ಬಸವಣ್ಣವರ ಭಾವಚಿತ್ರದ ಮೆರವಣಿಗೆಯನ್ನ ಮಾಡಲಾಯಿತು. ಬಸವಣ್ಣವರು ಸಾಕಷ್ಟು ವಚನಗಳನ್ನು ಬರೆದರೂ ಕೂಡ ಅವರ ಒಂದು ವಚನ ಎಲ್ಲ ಒಂದು ವಚನ ಸಾಹಿತ್ಯವನ್ನ ಮೀರಿಸುವಂತ ವಚನವನ್ನ ಬರೆದಿರ್ತಕ್ಕಂಥವರು ಮಹಾಭಕ್ತಿ ಭಂಡಾರಿ ಬಸವಣ್ಣ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಅನಿಸ್ತದ. ಅದಕ್ಕಾಗಿ ನಾವು ಬರೇ ಬಸವಣ್ಣವರ ವಚನಗಳನ್ನ ಹೇಳೋದಷ್ಟೇ ಅಲ್ಲ, ಅವರ ವಚನಗಳಲ್ಲಿರ್ತಕ್ಕಂಥ ಸತ್ಯಾಸತ್ಯತೆಯನ್ನ, ಧರ್ಮವನ್ನ ನಾವು ಅಳವಡಿಸಿಕೊಂಡಿದ್ದೆ ಆದ್ರೆ ನಮ್ಮ ಜೀವನ ಪಾವನ ಆಗ್ತದ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ.